ಖಂಡಿತ ಕೈಗೆಟುಕದ ದ್ರಾಕ್ಷಿ ಹುಳಿ ಎಂಬ ಕನ್ನಡ ಗಾದೆ ಮಾತಿನ ಅರ್ಥ ಮತ್ತು ಅದರ ವಿಸ್ತರಣೆಯನ್ನು ಕೆಳಗೆ ವಿವರಿಸಲಾಗಿದೆ. ಗಾದೆಯ ಅರ್ಥ. ಕೈಗೆಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆಯ ಅಕ್ಷರಶಃ ಅರ್ಥ ಕೈಗೆ ಸಿಗದ ದ್ರಾಕ್ಷಿ ಹುಳಿ ಅಥವಾ ತಲುಪಲಾಗದ ದ್ರಾಕ್ಷಿ ಹುಳಿಯಾಗಿರುತ್ತದೆ. ಇದು ಇಂಗ್ಲಿಷ್ನಲ್ಲಿ ದ ಫಾಕ್ಸ್ ಆ್ಯಂಡ್ ದ ಗ್ರೇಪ್ಸ್, ನರಿ ಮತ್ತು ದ್ರಾಕ್ಷಿ ಎಂಬ ಈಸೋಪನ ನೀತಿಕಥೆಯ ರೂಪಾಂತರವಾಗಿದೆ. ವಿಸ್ತರಣೆ ಮತ್ತು ವಿವರಣೆ. ಈ ಗಾದೆಯ ಮೂಲಭೂತ ಅರ್ಥವೇನೆಂದರೆ, ಯಾರಾದರೂ ತಮಗೆ ಬೇಕಾದ ವಸ್ತುವನ್ನು ಪಡೆಯಲು ಸಾಧ್ಯವಾಗದಿದ್ದಾಗ, ಅದು ಮೊದಲಿನಿಂದಲೂ ಬೇಕಾಗಿರಲಿಲ್ಲ ಅಥವಾ ಅದರ ಮೌಲ್ಯ ಕಡಿಮೆಯಿದೆ ಎಂದು ನಟಿಸುವುದು, ತಮ್ಮ ವೈಫಲ್ಯವನ್ನು ಸಮರ್ಥಿಸಿಕೊಳ್ಳಲು ಅಥವಾ ತಾವು ಪಡೆಯಲಾಗದ ವಸ್ತುವನ್ನು ಕೀಳಾಗಿ ಕಾಣಲು ಬಳಸುವ ಒಂದು ಮಾರ್ಗವಿದು. ಇದರ ಆಳವಾದ ವಿಸ್ತರಣೆಯನ್ನು ಹೀಗೆ ಅರ್ಥಮಾಡಿಕೊಳ್ಳಬಹುದು. ಮಾನವ ಸ್ವಭಾವದ ಸಮರ್ಥನೆ. ಈ ಗಾದೆಯು ಮಾನವನ ಸಾಮಾನ್ಯ ಮಾನಸಿಕ ಪ್ರವೃತ್ತಿಯನ್ನು ಎತ್ತಿ ತೋರಿಸುತ್ತದೆ. ನಾವು ಏನನ್ನಾದರೂ ಬಯಸಿ, ಅದು ಬಡ್ತಿಯಾಗಿರಬಹುದು, ವಸ್ತುವಾಗಿರಬಹುದು ಅಥವಾ ಸಂಬಂಧವಾಗಿರಬಹುದು, ಅದನ್ನು ಪಡೆಯಲು ವಿಫಲರಾದಾಗ ನಮ್ಮ ಅಹಂಕಾರವು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಸೋಲನ್ನು ಒಪ್ಪಿಕೊಳ್ಳುವ ಬದಲು ಅಥವಾ ನಮ್ಮ ಅಸಮರ್ಥತೆಯನ್ನು ಗುರುತಿಸುವ ಬದಲು ನಾವು ಆಸೆಪಟ್ಟ ವಸ್ತುವನ್ನೇ ಕಡಿಮೆ ಅಂದಾಜು ಮಾಡುತ್ತೇವೆ. ಹುಳಿ ದ್ರಾಕ್ಷಿ ಮನೋಭಾವ. ಈ ಕಥೆಯಿಂದಲೇ ಹುಳಿ ದ್ರಾಕ್ಷಿ ಸವರ್ ಗ್ರೇಪ್ಸ್ ಎಂಬ ಪದಪುಂಜವು ಅನೇಕ ಭಾಷೆಗಳಲ್ಲಿ ರೂಢಿಯಾಗಿದೆ. ಇದು ನಿರಾಶೆ ಅಥವಾ ಅಸೂಯೆಯಿಂದ ಉಂಟಾಗುವ ತಿರಸ್ಕಾರದ ಅಥವಾ ಕೀಳು ಮನೋಭಾವವನ್ನು ಸೂಚಿಸುತ್ತದೆ. ಆತ್ಮಗೌರವದ ರಕ್ಷಣೆ. ದ್ರಾಕ್ಷಿ ಬಯಸಿದ ವಸ್ತು ಹುಳಿ ಎಂದು ಘೋಷಿಸುವುದರಿಂದ ವ್ಯಕ್ತಿಯು ತನ್ನ ಮಾನವನ್ನು ಉಳಿಸಿಕೊಳ್ಳುತ್ತಾನೆ. ಅವರು ವೈಫಲ್ಯದ ನೋವನ್ನು ತಪ್ಪಿಸಿ, ಕನಿಷ್ಠ ತಮ್ಮ ಮನಸ್ಸಿನಲ್ಲಿ ಮತ್ತು ಸಾಮಾನ್ಯವಾಗಿ ಇತರರ ದೃಷ್ಟಿಯಲ್ಲಿ ತಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳುತ್ತಾರೆ. ಅಸೂಯೆ ಮತ್ತು ಇಚ್ಛೆ. ಕೆಲವೊಮ್ಮೆ ಈ ಮನೋಭಾವವು ಅಸೂಯೆ ಅಥವಾ ಇಚ್ಛೆಯಿಂದಲೂ ಬರಬಹುದು. ನಾವು ಏನನ್ನು ಪಡೆಯಲು ಸಾಧ್ಯವಾಗಲಿಲ್ಲವೋ ಅದನ್ನು ಬೇರೆಯವರು ಸಾಧಿಸಿದಾಗ ಆ ಸಾಧನೆಯನ್ನು ಕೀಳಾಗಿ ಕಾಣಲು ಪ್ರಯತ್ನಿಸಬಹುದು. ನೀತಿಪಾಠ. ಈ ಗಾದೆಯು ನಮ್ಮ ಬಯಕೆಗಳು ಮತ್ತು ವೈಫಲ್ಯಗಳ ಬಗ್ಗೆ ನಮಗೆ ನಾವೇ ಪ್ರಾಮಾಣಿಕವಾಗಿರಲು ಒಂದು ಜ್ಞಾಪನೆಯಾಗಿದೆ. ನಮ್ಮ ಕೈಗೆ ಸಿಗದ ಯಾವುದನ್ನಾದರೂ ಅದು ಯೋಗ್ಯವಲ್ಲ ಎಂದು ತಳ್ಳಿಹಾಕುವ ಮೂರ್ಖತನದ ವಿರುದ್ಧ ಇದು ಎಚ್ಚರಿಕೆ ನೀಡುತ್ತದೆ. ನೈಜ ಪ್ರಬುದ್ಧತೆಯು ವೈಫಲ್ಯ ಅಥವಾ ಮಿತಿಗಳನ್ನು ಸೌಜನ್ಯದಿಂದ ಸ್ವೀಕರಿಸುವುದನ್ನು ಒಳಗೊಂಡಿರುತ್ತದೆ, ಕಹಿಯಿಂದ ಅಥವಾ ಸುಳ್ಳು ನಿಂದನೆಯಿಂದಲ್ಲ. ಉದಾಹರಣೆ: ಒಬ್ಬ ವಿದ್ಯಾರ್ಥಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯಲು ತುಂಬಾ ಶ್ರಮಿಸುತ್ತಾನೆ, ಆದರೆ ವಿಫಲನಾಗುತ್ತಾನೆ ಎಂದುಕೊಳ್ಳಿ. ಕಠಿಣ ಸ್ಪರ್ಧೆ ಅಥವಾ ತನ್ನ ನ್ಯೂನತೆಗಳನ್ನು ಒಪ್ಪಿಕೊಳ್ಳುವ ಬದಲು ಆತ ಆ ವಿಶ್ವವಿದ್ಯಾಲಯ ಅಷ್ಟೇನೂ ಉತ್ತಮವಾಗಿಲ್ಲ, ಅಲ್ಲಿನ ಅಧ್ಯಾಪಕರು ಅಷ್ಟಾಗಿ ಸಮರ್ಥರಲ್ಲ, ಕ್ಯಾಂಪಸ್ ವಾತಾವರಣವು ಬಹುಶಃ ನೀರಸವಾಗಿರಬಹುದು ಎಂದು ಹೇಳಬಹುದು. ಇದು ಕೈಗೆಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆಯ ಶ್ರೇಷ್ಠ ಉದಾಹರಣೆಯಾಗಿದೆ. ಕೈಗೆಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆಯು ತಲುಪಲಾಗದದನ್ನು ಕೀಳು ಅಂದಾಜು ಮಾಡುವ ಈ ಸಾರ್ವತ್ರಿಕ ಮಾನವ ಗುಣವನ್ನು ಅಚ್ಚುಕಟ್ಟಾಗಿ ವಿವರಿಸುತ್ತದೆ.